ಮುಖ ತೋರಿಸ್ತಾ ಇರೋ ಇವ್ರನ್ನ ನೀವ್ಯಾವಾಗ ನೋಡಿದ್ರಿ ಅಕ್ಕ? ಮೊನ್ನೆ ಅವ್ರ ಮನೆಗೆ ಹೋದಾಗ ನೋಡಿದ್ವಿ. ಹಾ ನೈನಿ, ಸೀರೆ ತಗೋ. ಸಾಧ್ಯ ಆದ್ರೆ ನಮ್ ಗಂಡಂದ್ರನ್ನು ಕರ್ಕೊಂಡ್ ಬರ್ತೀವಿ. ಸಂತೋಷ ಅಮ್ಮ, ಎಷ್ಟು ಜನ ಬರ್ತಾರೋ ಅಷ್ಟು ಒಳ್ಳೇದಾಗುತ್ತೆ. ಲಕ್ಷ್ಮಿ ಆಂಟಿ, ಆಂಟಿ ನಮ್ಮ ಮನೆಗೆ ಬಂದು ನಮ್ಮನ್ನು ಫಂಕ್ಷನ್ಗೆ ಕರೆದಿದ್ದಕ್ಕೆ ಬಾಗ್ನ ಅಂತ ಸೀರೆ ಕೊಡ್ತಾ ಇದ್ದೀನಿ. ತಗೊಳ್ಳಿ. ಒಂದ್ ನಿಮಿಷ ಅಕ್ಕ. ಏನಾಯ್ತು ಸುಮ್ನಾ? ಸೀಮಂತ ಕರೆಗ್ ಬಂದಿರೋ ಈ ನಾಗಲಕ್ಷ್ಮಿ ಯಾರು? ಯಾರಂದ್ರೆ? ಅವ್ರು ಯಾರು ಅಂತ ಈ ಸೀರೆ ಕೊಡ್ತಿದ್ದೀರಾ? ಸುಮನಾ, ಯಾರಾದ್ರೆ ಏನು, ಬಾಗ್ನ ಅಂತ ಸೀರೆ ಕೊಡೋದು ಒಳ್ಳೇದೇ ಅಲ್ವಾ? ಒಳ್ಳೇದೇ ಬಾವಾ, ಇಲ್ಲ ಅನ್ನಲ್ಲ. ಆದ್ರೆ ಕೊಡೋದಿಕ್ಕೆ ಇವ್ರಿಗೆ ನನ್ ರೇಷ್ಮೆ ಸೀರೆನೇ ಬೇಕಿತ್ತಾ? ಉಲುಚಿ, ಉಲುಚಿ. ಅಯ್ಯೋಯ್ಯೋ, ಅರ್ಜೆಂಟಲ್ಲಿ ಸುಮ್ಮನ ಬೀರುವಲ್ಲಿರೋ ಸೀರೆನ್ ತಂದ್ಬಿಟ್ನಲ್ಲ. ಹಾಸಿನಿ, ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ಲ ಅಲ್ವಾ? ಸಾರಿ ಡಮ್ಮಕ್ಕ. ಸುಮನ, ಅಕ್ಕ ಗಾಬ್ರಿಲಿ ನಿನ್ ರೂಮಿಂದ ಸೀರೆ ತಗೊಂಬಂದಿದ್ದಾಳೆ. ತಂದ್ರೆ ತರ್ಲಿ ಅಕ್ಕ, ಆದ್ರೆ ಯಾಕೆ ಕೊಡ್ಬೇಕು? ತಪ್ಪು ಅಂತ ಗೊತ್ತಾದ್ಮೇಲೆ ನನ್ ಸೀರೆ ನನಗ್ ಕೊಡ್ಬೇಕು ತಾನೆ? ಏ ಸುಮ್ಮಿ, ಸೀರೆ ಬಗ್ಗೆ ಯೋಚಿಸ್ತೀಯಲ್ಲೇ? ಮಹಾ ಅಂದ್ರೆ 5,000 ರೂಪಾಯಿ ಆಗಿರತ್ತೆ. ಈಗ ಸುಮನ ಕಾಸ್ಟ್ಲಿ ಆಗಿರೋ ಸೀರೆನೋ ಉಡ್ತಿದ್ದಾಳೆ ದುರಂದರ. ವಿಶಾಲ್ ಬ್ರೋ ಕೊಟ್ಟಿರೋ ದುಡ್ಡನ್ನ ಬರೀ ನಿನ್ ಶೋಕೆಗೆ ಉಪಯೋಗಿಸಿದ್ರೆ ಹೇಗೆ? ಮತ್ತಿನ್ ಯಾರಿಗ್ರಿ ಖರ್ಚು ಮಾಡ್ಬೇಕು? ಸುಮನಾ, ಸುಮ್ಮನೆ ಪ್ರತಿಯೊಂದು ವಿಷಯನೂ ದೊಡ್ಡದ್ ಮಾಡಿ ಜಗಳ ಮಾಡೋದಕ್ಕೆ ನೋಡಬೇಡ. ಆ ಸೀರೆ ರೇಟ್ ಎಷ್ಟು ಅಂತ ಹೇಳು, ನಾನೇ ಕೊಡ್ತೀನಿ. 35,000. ಮತ್ತೆ 10,000 ಅಂದ್ಯಲ್ಲಮ್ಮ? ನಾನ್ ಉಡ್ಕೊಂಡ್ರೆ ಅಷ್ಟು, ದಾನವಾಗಿ ಕೊಟ್ರೆ ಇಷ್ಟು. ಅಯ್ಯಪ್ಪ. ನಿನ್ ವ್ಯಾಪಾರನೇ ಚೆನ್ನಾಗಿದೆ ಕಣೆ. ಸರಿ, ನಾನೇ ಕೊಡ್ತೀನಿ ಬಿಡು. ಬೇಕು ಅಂದ್ರೆ 10 ನಿಮಿಷದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಸೀರೆ ಉಟ್ಕೊಂಡು ಹೇಗಿದ್ಯೋ, ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡಿ ಸೆಲ್ಫಿ ತಗೊಂಡು ಚೆನ್ನಾಗಿದ್ರೆ ತಗೊಂಡು ಹೋಗ್ತೀಯಾ, ಇಲ್ಲ ಅಂದ್ರೆ ಮುಖಕ್ಕೆ ಬಿಸಾಕ್ ಹೋಗ್ತೀಯಾ? ಅಯ್ಯೋ, ಹಾಗನ್ಕೋಬೇಡಿ ಅಮ್ಮ. ನೋಡಮ್ಮ, ನೈನಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲಲ್ವಾ? ನೀನ್ ಸೀರೆ ತಗೊಂಡು ಹೋಗು. ನೀನ್ ಇಲ್ಲಿ ಎಷ್ಟೊತ್ತಿರ್ತೀಯೋ ಅಷ್ಟು ತೊಂದರೆ ಆಗತ್ತೆ. ಹಾ ಆಯ್ತು. ಮೊದಲನೇ ಸಲ ಮನೆಗೆ ಬಂದಿರೋದಕ್ಕೆ ನೀವು ನನಗೆ ಸೀರೆ ಕೊಟ್ಟಿದ್ದೀರಾ. ದೇವ್ರಿಗೆ ಕೈ ಮುಗಿಬಹುದಾ? ಓ, ಇದು ಬೇರೆ ಇದೆಯೋ? ವಲ್ಲಭಾ, ಹೋಗಕ್ ಬಿಡು. ಸೀರೆಲ್ ಏನಾದ್ರೂ ಬಚ್ಚಿಟ್ಕೊಂಡು ಹೋದ್ರೆ? ಛೇ,
ಎಲ್ರಿಗೂ ನಿಮ್ ತರ ಬುದ್ಧಿ ಇರತ್ತಾ? ಇಲ್ಲ ಬಿಡಿ. ಆ, ನೋಡಿ ನೀವೀಗ ಹೊರಡಿ ಹೊರಡಿ. ನಿಮ್ಗಷ್ಟು ಹುಟ್ಟಿದ್ರೆ ನಾನೇ ಹೋಗ್ತೀನಿ. ಬನ್ನಿ ಆಂಟಿ. ಕುಂಕುಮ ಹಚ್ಚಿ ಕಾಸ್ಟ್ಲಿ ಸೀರೆ ತಗೊಂಡ್ರು. ನೀನು 2 ಪಟ್ಟು ವಸೂಲಿ ಮಾಡ್ತಾ ಇದೆಯಲ್ಲ. ಬೊಟ್ಟಮ್ಮ, ನಿನಗೆ ಕೊಟ್ಟಿರೋ ಸೀರೆಲಿ ಉಲುಚಿ ಇದ್ದಾಳೆ. ಮಗು ಸ್ಪರ್ಶ ಗೊತ್ತಾಗುತ್ತೆ ನೈನಿ. ನಿನಗಾಗಿರೋ ಗಾಯನ ಉಲುಚಿ ಪುಟ್ಟಿ ಹೇಗೆ ವಾಸಿ ಮಾಡ್ತಾಳೋ ಗೊತ್ತಿಲ್ಲ. ಆ ಕೆಲಸ ಬೇಗ ಮುಗಿಸ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ನೀ ಹೊರಟ್ರೆ ಸಾಕು. ಆಗ್ಲಿ ನೈನಿ. ಉಲುಚಿಗಿಟ್ಟಿದ ಹಾಲು ಉಳಿದಿದ್ಯಾ? ಸ್ವಲ್ಪನೇ ಕುಡ್ದಿದ್ದು, ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಈ ಹಾಲೇ ಬೇಕಾಗಿತ್ತು. ದೇವ್ರ ಮುಂದೆ ಇರೋ ವಿಳ್ಳೆದೆಲೆ ತಗೊಂಡು ಹಾಲಲ್ಲಿ ಹಾಕಿದ್ರೆ ಉಲುಚಿ ತಗೋತಾಳೆ. 1 ನಿಮಿಷ ಬೊಟ್ಟಮ್ಮ. ವರೇ ವಾ. ಅತ್ತೆ, ಬಂದಿರೋದು ದೊಡ್ಡ ಬೊಟ್ಟಮ್ಮನಾ? ಸೂಪರ್. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ನೈನಿ. ನನ್ನ ಹೆಂಡತಿನೂ ನಿನ್ ಜೊತೆನೆ ಸೇರ್ಕೊಂಡಿದ್ದಾಳೆ. ನೋಡು, ಡಮ್ಮೋ ಡಮ್ಮನೂ ಇದ್ದಾಳಲ್ಲೋ. ಓಹೋ ಮಾಮ್, ಇವಾಗ ಏನ್ ಮಾಡೋಣ ಮಾಮ್? ಎಲ್ರನ್ನೂ ಕುಕ್ಕರ್ಸೋದೆ. ಬೇಡ ಅತ್ತೆ, ಸುಮನ ಬಂದ್ರೆ ಸುಮ್ನಿರಲ್ಲ. ಸುಮನಾ, ಹಸ್ಬೆಂಡು ಬೇಡ. ಸುಮನಮ್ಮೋ, ಚಿಕ್ಕ ಸೊಸೆ. ಏಯ್, ಅಷ್ಟು ಜೋರಾಗಿ ಕೂಗಿದ್ರೆ ಎಲ್ರೂ ಬಂದ್ಬಿಡ್ತಾರೆ ಕಣೋ. ಬರ್ಲಿ ಬಿಡಿ ಮಾಮ್. ಅಯ್ಯೋ, ಅಲ್ಲಿ ನೋಡಿ, ಎಲ್ರು ಗುಂಪಾಗೆ ಬರ್ತಾ ಇದಾರಲ್ಲ. ಬನ್ನಿ 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 ಬನ್ನಿ, ಎಲ್ಲ ಬನ್ನಿ. ಸುಮನ ಬಾ. ಸುಮನ,
ಏನಾಯ್ತು ದೊಡ್ಡ ಬಾವ, ನನ್ ಯಾಕೆ ಕರೆದ್ರಿ? ಅಲ್ಲಿ ನೋಡು. ದೊಡ್ಡ ಬೊಟ್ಟಮ್ಮನ ಥರ ಇದ್ದಾರಲ್ಲ. ತಾರಾ ಅಲ್ಲ, ದೊಡ್ಡ ಬೊಟ್ಟ ಮನೆ. ನೈನಿ, ಏನ್ ನಡೀತಿದೆ ಈ ಮನೇಲಿ? ಯಜಮಾನ್ರೆ, ಒಳ್ಳೇದ್ ಮಾಡ್ತಿರ್ಬೇಕಾದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಒಳ್ಳೇದ್ ಮಾಡ್ತಿರುವಾಗ ಕದ್ದು ಮುಚ್ಚಿ ಯಾಕೆ ಮಾಡಬೇಕು? ದೊಡ್ಡಬೊಟ್ಟಮ್ಮನ ಸುಮ್ಮನ ಬರೋದಕ್ಕೆ ಬಿಡಲ್ವಲ್ಲ, ಅದಕ್ಕೆ ಈ ವೇಷದಲ್ಲಿ ಬಂದಿದ್ದಾರೆ. ನಾರ್ತ್ ಇಂಡಿಯಾದವಳಂದ್ರಿ ಪರವಾಗಿಲ್ಲ ಅಂತ ಅನ್ಕೊಂಡೆ. ಏನ್ರಿ ಮಾತಾಡ್ತಾ ಇದ್ದೀರಾ? ತಪ್ಪು ತಿಳ್ಕೊಬೇಡ್ವೆ. ಲಕ್ಷಣವಾಗಿ ಸಂಪ್ರದಾಯದ ಪ್ರಕಾರ ಮನೆಗೆ ಬಂದ್ರು ಅಂತ ಹೇಳಿದೆ. ಕಳ್ಳಿ ತರ ಬಂದಿದ್ದಾಳೆ. ನಾಗಲಕ್ಷ್ಮಿ ಅಂತ ಹೆಸರಿಯಾಗಿ ಬದಲಾಯಿಸ್ಬೇಕು? ಅದಕ್ಕೆ ಹಾಸಿನಿ ಅಕ್ಕ, ಇಲ್ಲೇ ತಿನ್ಕೊಂಡ್ ಬಂದಿರೋ ಡಮ್ಮಕ್ಕ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ನನ್ ಮಗಳನ್ನ ಎತ್ಕೊಂಡು ಹೋಗಕ್ ಬಂದಿದ್ಯಾ? ಇಲ್ಲ ಸುಮನ, ನನ್ಗಾಗಿರೋ ಗಾಯ ಉಲೂಚಿಯಿಂದ ವಾಸಿ ಆಗುತ್ತೆ ಅಂತ ಬಂದೆ. ಅಷ್ಟಕ್ಕೂ ನೀವು ನೈನಿ ಅದಕ್ಕೆ ಮತ್ತೆ ಸುಮನನ್ ಬಿಟ್ಟು ಬೇರೆ ಯಾರಿಗೂ ಕಾಣಿಸೋದಿಲ್ಲ ಅಲ್ವಾ? ಇವಾಗ ಕಾಣಿಸ್ತಾ ಇದ್ದೀರಾ? ಅಮ್ನೋರ್ ಸೀರೆ ನಾನು ಉಟ್ಕೊಂಡಿರೋದ್ರಿಂದ ನಾನ್ ನಿಮಗ್ ಕಾಣಿಸ್ತಾ ಇದ್ದೀನಿ. ಮತ್ತೆ ನಿನಗೀ ಸೀರೆನ ಇವ್ರು ಗಿಫ್ಟಾಗಿ ಕೊಟ್ಟಿದ್ದಾರಾ? ಅಂದ್ರೆ ಇವಾಗ ಓವರಲ್ 2 ಸೀರೆ ಸಿಕ್ಕಿದೆ. ನಿಮಗೂ ಬೇಕಾ? ತಗೊಳ್ಳಿ, ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರೇನೋ. ಬಾಯಿ ಮುಚ್ಚು. ಮಾಡ್ತಿರೋ ತಪ್ಪು ಸಾಲ್ದು ಅಂತ ತಮಾಷೆ ಬೇರೆ ಮಾಡ್ತಿದ್ಯಾ? ಏನ್ ನೋಡ್ತಾ ಇದ್ದೀರಾ? ಒದ್ದೋಡ್ಸಿ ಅವಳನ್ನ. ನಾನೇ ಹೋಗ್ತೀನಿ, ನೀವು ಹೀಗೆಲ್ಲ ಹೇಳ್ಬೇಡಿ. ಬಂದಿರೋದೇ ಕಳ್ಳಿ ತರ, ಮತ್ತೆ ಮರ್ಯಾದೆ ಕೊಡ್ಬೇಕಾ? ನಾನೇ ನಿನ್ ಕಥೆ ಹಿಡ್ದು ಆಚೆ ಹಾಕ್ತೀನಿ. ಐ ಸುಮನ, ಸುಮನ. ಲೈಟ್ ಹೌದು. ಬೇಡ ಉಲುಚಿ, ತಪ್ಪು. ಅಮ್ಮನ್ಗೆ ಹಾಗೆಲ್ಲ ಬುಸ್ಕೂಡಬಾರ್ದು. ಯಾಕೆ ನಿಂತ್ಬಿಟ್ಟೆ ಸುಮನ? ಹೋಗಿ ದೊಡ್ಡಬೊಟ್ಟಮ್ಮನ ಮುಟ್ಟು ನೋಡೋಣ. ನಾನು ಉಲುಚಿಗೆ ಅಮ್ಮ ಆಗಿದ್ರೆ ಇವಳು ಅಮ್ಮ ಅಂತ ಅನ್ಕೋತಾಳೆ. ಸಂಬಂಧ ಬೆಳೆಸಿ ಕೊನೆಗೆ ನನಗೆ ಮೋಸ ಮಾಡ್ತಾಳೆ. ನೀನೇನಾದರೂ ಮಾಡ್ಕೋ, ಆದರೆ ಅವ್ರಿಗೆ ಕಷ್ಟ ಕೊಟ್ಟು ಅವ್ರ ಮೇಲೆ ಕೈ ಮಾಡಕ್ಕೆ ಹೋದ್ರೆ ಸತ್ತೇ ಹೋಗ್ತೀಯ. ಸುಮನ, ತಾಯಿ ಮೇಲೆ ಮಗು ಸೇಡ್ ತೀರಿಸ್ಕೊಳ್ಳಲ್ಲ. ಉಲೂಚಿ ಬುಸುಗುಡ್ತಿದ್ದಾಳಷ್ಟೇ, ನಿನ್ಗೇನೂ ಮಾಡಲ್ಲ. ದೊಡ್ಡ ಬೊಟ್ಟಮ್ಮನ್ನ ಮನೆಯಿಂದ ಆಚೆ ಹಾಕು. ನಿನ್ ಹಿಂದೆ ನಾನಿದ್ದೀನಿ. ಧೈರ್ಯ ಇದ್ರೆ ಮುಂದ್ಬನ್ನಿ. ಬಂದ್ರೆ ಉಲುಚಿ ಎಲ್ಲ ಮರ್ತು ಕಚ್ತಾಳೆ ಹಾಸಿನಿ. ನೈನಿ, ಹಾವು ಜೊತೆ ಯಾವುದೇ ಕಣಕ್ಕೂ ಆಟ ಆಡಬಾರ್ದು. ಕಳಿಸ್ಬಿಡು. ಬೊಟ್ಟಮ್ಮ, ಹೊರಟೋಗು. ಇಷ್ಟು ಹೇಳಿದ್ಮೇಲೂ ನೀನಿಲ್ಲೇ ಇದ್ರೆ ಮತ್ತೆ ತೊಂದರೆ ಆಗುತ್ತೆ ಅಷ್ಟೇ.
ಮುಖದ ಮೇಲೆ ಗಾಯ ಹಾಗೆ ಇದೆಯಲ್ಲ. ಬೆಳಗಾಗೋಷ್ಟರಲ್ಲಿ ಕಮ್ಮಿ ಆಗುತ್ತಮ್ಮ. ಉಲ್ಲುಚಿ, ನೀನೀಗ ಮೇಲ್ ಹೋಗು. ಲೈಟ್ ಹೌಸ್. ಸುಮನ, ಸೀರೆ ನೀನೇ ತಗೋ. ಕೆಳಗಿಟ್ಟಿರೋದು ಒಬ್ರು ಹುಟ್ಟಿದ್ದು ಒಬ್ರು ಕೊಟ್ಟಿರೋದ್ನ ನಾನ್ ಮುಟ್ಟೋದು ಇಲ್ಲ. 30,000 ಅಂದ್ಯಲ್ಲೇ? ನಮ್ಮ ಅಕ್ಕ ಕೊಡ್ತಾಳೆ. ಆ ಸೀರೆನ ಉಟ್ಕೋತಾಳೋ ಹರ್ದಾಕ್ತಾಳೋ ಅಥವಾ ಸುಟ್ಟು ಹಾಕ್ತಾರೋ ಅದ್ ನಂಗೆ ಬೇಕಾಗಿಲ್ಲ. ನಿನಗೆ ದುಡ್ಡು ಬೇಕು ಅಷ್ಟೇ ಅಲ್ವಾ? ಬಿಸಾಕ್ತಾರೆ, ಆಯ್ಕೊಂಡು ಹೋಗೋ. ದೊಡ್ಡ ಬೊಟ್ಟಮ್ಮ, ನಿನ್ನಿಂದಾಗಿ ನನ್ ಮಗ ಸೊಸೆ ಜಗಳ ಆಡ್ತಾ ಇದ್ದಾರೆ. ಹೊರಡು. ಒಂದ್ ನಿಮಿಷ. ಅಮ್ಮನವ್ರ ಸೀರೆ ಉಟ್ಕೊಂಡ್ ಬಂದಿದ್ದಕ್ಕೆ ನೀನ್ ಇವತ್ತು ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಆ ಸೀರೆ ಕಿತ್ ಹೋಗೋ ಹಾಗೆ ಹೊಡಿತಿದ್ದೆ. ಸುಮನ, ಹೌದಕ್ಕ, ನನ್ ಮಗು ಮೇಲೆ ಹಕ್ಕಿದೆ ಅಂತ ಇವಳು ಪದೇ ಪದೇ ಬರ್ತಿದ್ರೆ ನೆಕ್ಸ್ಟ್ ಟೈಮ್ ಸಾಯಿಸ್ಬಿಡ್ತೀನಿ. ದೊಡ್ಡ ಬೊಟ್ಟಮ್ಮನಲ್ಲ, ಉಲುಚಿನ. ಸುಮನ, ನೈನಿ, ನಿನ್ ತಂಗಿ ಆಡಿದ ಮಾತ್ಗೆ ನೋಗಿಂತ ಕೋಪನೇ ಜಾಸ್ತಿ ಬರ್ತಿದೆ. ಅವಳಿಗೆ ಹೇಳು, ಉಲುಚಿಗೇನಾದ್ರೂ ಆದ್ರೆ ಸುಮನ ಸುಮಂಗಲಿಯಾಗಿ ಸಾಯ್ತಾಳೆ. ನೋಡುತ್ತೀಯ ನಯನಿ, ನಿನ್ನಿಂದಾಗಿ ನಿನ್ ತಂಗಿ ಕೂಡ ಜೀವನ ಮಾತ್ರ ಅಲ್ಲ, ಪ್ರಾಣ ಕೂಡ ಕಳ್ಕೊಳ್ಳೋ ಹಾಗಿದೆ. ಅಮ್ಮ, ನೈನಿಗೆ ನಾನು ಹೇಳಿದ್ರೆ ಅವಳು ಸ್ವಾತಂತ್ರ್ಯನ ನಾನು ಕಿತ್ಕೊಂಡಂಗಾಗುತ್ತೇನೋ. ನಿಮ್ಮ ಸೊಸೆಗೆ ನೀವಾದರೂ ಹೇಳಿ ಅಮ್ಮ. ಮನೇಲಿ ಚಿಕ್ಕ ಮಕ್ಕಳಿದ್ದಾರಮ್ಮ. ದೊಡ್ಡ ಬೊಟ್ಟಮ್ಮ ಅಂತವ್ರನ್ನ ಮನೆ ಒಳಗೆ ಬಿಟ್ಕೊಂಡ್ರೆ ಒಂದು ವೇಳೆ ಸಮಸ್ಯೆ ಆಗಿ ಅದರ ಎಫೆಕ್ಟು ಬೇರೆ ರೀತಿ ಅಪಾಯಗಳಿಗೆ ಕಾರಣ ಆಗ್ಬೋದು. ಆ ವಿಷಯನ ನನ್ನ ಹತ್ರನೇ ಹೇಳ್ಬೋದಿತ್ತಲ್ಲ. ಈ ವಿಷಯದಲ್ಲಿ ನೀ ನನ್ನ ಮಾತು ಕೇಳಲ್ವಲ್ಲ? ನಾನು ಯಾವತ್ತು ಕೇಳಿಲ್ಲ ಅಂತ ಹೇಳಿ? ನಿಮ್ಮನ್ನು ಸಾಕಿ ಬೆಳೆಸಿರೋ ತಿಲೋತ್ತಮತ್ತೆ ವಿಷಯದಲ್ಲಿ ಅಭಿಪ್ರಾಯ ವ್ಯತ್ಯಾಸ ಬಂದಿರ್ಬೋದೇನೋ, ಆದರೆ ಅರ್ಥ ಮಾಡ್ಕೊಂಡಿದ್ದೀನಿ, ಅಡ್ಜಸ್ಟು ಆಗಿದ್ದೀನಿ. ನೈನಿ, ನಿನ್ನ ಮನಸ್ಸೇನು ಅಂತ ನನಗೆ ಗೊತ್ತು. ಆದರೆ ನೀನು ಯಾವುದಕ್ಕೂ ಲೆಕ್ಕ ಮಾಡದೆ ರಿಸ್ಕ್ ತಗೋತಿರ್ಬೇಕಾದ್ರೆ ನಾಳೆ ಏನಾದರೂ ನಡಿಬಾರ್ದು ನಡೆದ್ರೆ ಎಲ್ಲರಿಗಿಂತ ಜಾಸ್ತಿ ದುಃಖ ಪಡೋದು ನಾನೇ. ಹೌದಾ ಅಲ್ವಾ? ಹೌದು. ನೈನಿ, ನಿನಗೆಲ್ಲ ಗೊತ್ತು ಅಂತ ಹೇಳ್ದೇ ಇದ್ರೆ ನಾನು ನಿನಗೆ ಎಲ್ಲ ವಿಷಯ ಹೇಳೋ ಥರ ಇಕ್ಕಟ್ಟಲ್ಲಿ ಸಿಗಾಕ್ಸ್ತಾ ಇದೀಯ ನೀನು. ನನ್ನ ಮೇಲೆ ಕೋಪ ಬರ್ತಿದ್ಯಾ ಯಜಮಾನ್ರೆ?
ಇಲ್ಲ ನೈನಿ, ಬಿಸ್ನೆಸ್ಸಲ್ಲಿ ಶತ್ರುಗಳು ಜಾಸ್ತಿ ಆದರೆ ನಾವು ಬೆಳಿತಿದ್ದೀವಿ ಅಂತ ಅರ್ಥ. ನಮ್ಮನೇಲೆ ಶತ್ರುಗಳು ಹೆಚ್ಚಾಗ್ತಿದ್ದಾರೆ ಅಂತಂದರೆ ನಾವು ಚೆನ್ನಾಗಿರೋದು ಅವ್ರಿಗಿಷ್ಟ ಇಲ್ಲ ಅಂತ ಅರ್ಥ.